ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ಒಂದು ಕಡೆ ಬಹುದೊಡ್ಡ ಸುದ್ದಿ ಅಂತ ಹೇಳಿದ್ರೆ ಭೀಮಾ ತನ್ನ ಗಾಯಕ್ಕೆ ಮಣ್ಣು ಹೊಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದು ಇವತ್ತಿನ ಸುದ್ದಿ. ಆದ್ರೆ ಇನ್ನೊಂದು ಕಡೆ ಬರ್ತಾ ಇರೋ ಸುದ್ದಿ ಅಂದ್ರೆ ಅದು ಎಲ್ಲೆಲ್ಲಿ ಭೀಮಾ ಹೋಗ್ತಾ ಇದ್ದಾನೆ ಅಲ್ಲೆಲ್ಲ ತುಂಬಾ ದುರ್ವಾಸನೆ ಬರ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಹೊಸ ದೊಡ್ಡ ಸುದ್ದಿ ಹರಡ್ತಾ ಇದೆ ಅಂತ ಹೇಳಿದ್ರೆ ಸುಳ್ಳು ಸುದ್ದಿಗಳು ಹರಡಿಸ್ತಾರೆ ಅನ್ನುವಂಥದ್ದು. ಹೀಗಾಗಿನೇ ನಾವೇನಂದ್ರೆ ನೇರವಾಗಿ ರೈತರು ಇರ್ಬೋದು ಅಥವಾ ಅಲ್ಲಿಯ ಸ್ಥಳೀಯರು ಇರ್ಬೋದು ತಮ್ಮಂತ ಆನೆ ಪ್ರಿಯರ ಹತ್ರನೇ ನೇರವಾಗಿ ನಾವು ಕೇಳಿ ನೀವೇನ್ ಹೇಳ್ತೀರಾ ಆ ಭಾಗದವ್ರು ಅದನ್ನೇ ನಾವು ಪ್ರಸಾರ ಮಾಡ್ತಾ ಇರ್ತೇವೆ. ಭೀಮಾ ಎಲ್ಲಿದ್ದಾನೆ ಸರ್ ಈಗ? ಸರ್ ಈಗ ಪ್ರೆಸೆಂಟ್ ಭೀಮಾ ವಡೂರ್ ಭಾಗದಲ್ಲಿ ಇದ್ದಾನೆ ಸರ್. ಹೊಂಕ್ರಳ್ಳಿ ಅಂತ ಬರುತ್ತೆ. ಅಲ್ಲಿ ಒಂದು ಹಾದ್ರಳ್ಳಿ ಎಸ್ಟೇಟ್ ಅಂತ ಇದೆ, ಮುಂಚೆ IBC ಅವ್ರದ್ದಿತ್ತು. ಅದ್ರ ಪಕ್ಕದಲ್ಲಿ ಒಂದು ವಡೂರ್ ಅಂತ ಇದೆ, ಒಂದು ಗ್ರಾಮ. ಅಲ್ಲಿ ಒಂದು ನೀಲಗಿರಿ ಫಾರೆಸ್ಟ್ ಇದೆ, ಸ್ವಲ್ಪ ಆ ರಸ್ತೆ ಬದಿಲೇ ಸಿಗುತ್ತೆ ಅದು. ಅಲ್ಲಿ ಆನೆಗಳು ಮುಂಚೆಯಿಂದನೂ ಆನೆಗಳು ಬಂದು ಹೋಗುವಂತ ಜಾಗ. ಸುಮಾರು ಆನೆಗಳು ಅಲ್ಲಿ. ಮತ್ತೆ ಒಂದು ಆನೆನೂ ಕಾರ್ಯಾಚರಣೆ ಮಾಡಿದ್ರು, ನಮ್ಮ ಅಭಿಮನ್ಯು ಟೀಮೇ ಮಾಡಿತ್ತು ಒಂದು 7-8 ವರ್ಷ ಹಿಂದೆ. ಅದೇ ಭಾಗದಲ್ಲಿ ಈಗ ಭೀಮಾ ಇದ್ದಾನೆ. ಸೊ ಅದರ ಅರ್ಥ ಗುಂಪು ಬಿಟ್ಟು ಸಪರೇಟ್ ಆಗಿ ಹೋಗ್ತಾ ಇದ್ದಾನೆ? ಹೌದು, ಸಿಂಗಲ್ ಆಗಿ ಹೋಗ್ತಾ ಇದ್ದಾನೆ. ನಿನ್ನೆ ನೀವು ನೋಡಿರ್ಬೋದು ಸರ್, ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಿನ್ನೆ ಕೆರೆಯಲ್ಲಿ ಸ್ನಾನ ಮಾಡಿ ಮತ್ತೆ ಆ ಒಂದು ಕೆಸರು ನೀರಲ್ಲಿ ಆ ಗಾಯಕ್ಕೆ ಹಾಕೊಳ್ತಾ ಇದ್ದಾನೆ ನಮ್ಮ ಭೀಮಾ. ಆ ವಿಡಿಯೋ ಎಲ್ಲ ವೈರಲ್ ಆಗಿದೆ, ನೋಡ್ತಾ ಇರ್ಬೋದು. ಅದರಲ್ಲಿ ಒಂದೇ ಕಡೆ ನಮ್ಮ ಕಿರಳ್ಳಿ ಭಾಗದಲ್ಲಿ ಇದ್ದ, ಆ ಗದ್ದೆಯಿಂದ ಒಂದು ಒಳಗಡೆ ಒಂದು ಗುಂಡಿ ಇರುವಂತ ಜಾಗದಲ್ಲಿ ಒಂದ್ ಕೆರೆಯಲ್ಲಿ ಇದ್ ಮಾಡ್ಕೊಂಡು ಮತ್ತೆ ಆ ಕೆಸರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಆ ಗಾಯದ ಹತ್ರ ಸೊಂಡ್ಲ್ ಹಾಕೊಂಡು ಕೆಸರು ಹಾಕೊಳ್ತಾ ಇದ್ದ ನಮ್ ಭೀಮಾ. ಅಲ್ಲಿ ಹೋದಂತ ಸಮಯದಲ್ಲಿ ಸ್ವಲ್ಪ ಜನ ಸ್ಥಳೀಯರು ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಸರ್, ಬನ್ನಿ ಭೀಮಾ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಸ್ಥಳೀಯರು ಹೇಳೋ ಲೆಕ್ಕ, ಸರ್ ಭೀಮಾ ನಡ್ಕೊಂಡು ಹೋಗ್ತಾ ಇದ್ರೆ ವಾಸನೆ ರೀತಿಲಿ ಬರ್ತಿದೆ, ಒಂಥರ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿರೋದು ಸತ್ಯ ಇದೆ. ಆದ್ರೆ ಈ ಸತ್ಯನ ನಾವು ಸ್ಥಳೀಯರ ಬಾಯಿಂದ ಕಣ್ಣಿಂದ ನೋಡಿದವ್ರು ಹೇಳಿದ್ರು ಇವತ್ತು ಸ್ವಲ್ಪ ಮಾಧ್ಯಮದಲ್ಲಿ ಸುಳ್ಳು ಪ್ರಕಟ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೊಡ್ತಾರೆ. ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ನನ್ ಲೆಕ್ಕಾಚಾರ ಸರ್. ಯಾಕಂದ್ರೆ ಹತ್ರದಿಂದ ಅದನ್ನ ಪರಿಶೀಲನೆ ಮಾಡಿಲ್ಲ, ಏನಾಗಿದೆ, ಹುಳ ಆಗಿದ್ಯೋ ಕೊಳ್ತಿದ್ಯೋ ಏನು ಅದನ್ನ ಯಾರು ನೋಡಿಲ್ಲ. ಡ್ರೋನ್ ಮೂಲಕ ನೋಡಿದ್ದಾರೆ ಸರ್. ಡ್ರೋನ್ ಮೂಲಕ ನೋಡಿರುವಂತದ್ದು ಎಷ್ಟ್ರ ಮಟ್ಟಿಗೆ ಅದು ಗೊತ್ತಾಗುತ್ತೆ ಅನ್ನೋದೇ ಒಂದು ಎಲ್ಲರ ಪ್ರಶ್ನೆ ಆಗಿದೆ ಸರ್. ಡ್ರೋನ್ ನಿಂದಾನೇ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುದಿಲ್ಲ ಅಂತೀರಾ ನೀವು? ಈಗ ಸರ್ ಒಂದು ಸಾಮಾನ್ಯ ಮಟ್ಟಿಗೆ ಯೋಚನೆ ಮಾಡ್ಬೇಕಂದ್ರೆ, ಈಗ ನಾವು ನಿಂತಿರೋ ಜಾಗದಲ್ಲಿ ಮೇಲ್ಗಡೆಯಿಂದ ಡ್ರೋನ್ ಬಿಟ್ರೆ ನನ್ನ ಬಟ್ಟೆ ಒಳಗಡೆ, ನನ್ ಮೇಲ್ಗಡೆ ಬಟ್ಟೆ ಹಾಕಿದ್ರೆ ಒಳಗಡೆ ಏನಾಗಿದೆ, ಏನ್ ಗಾಯ ಆಗಿದೆ ಅಂತ ಕಾಣಿಸುತ್ತಾ ಸರ್? ಈಗ ನನ್ನ ಮೈಯಲ್ಲಿ ಶೆರಡ್ ಬಿಚ್ಚಿ ನನ್ನ ಹಾರ್ಟ್ ಆಗಿರ್ಬೋದು, ನನ್ನ ಕುತ್ತಿಗೆ ಭಾಗ ಆಗಿರ್ಬೋದು, ಅದನ್ನ ಹತ್ತಿರದಿಂದ ನೋಡಿದ್ರೆ ಮಾತ್ರ ಇಂಥ ಗಾಯ ಆಗಿದೆ, ಇಲ್ಲಿ ಹುಳ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂತದ್ರಲ್ಲಿ ಹೆಚ್ಚು ಕಡಿಮೆ 100 ಅಡಿ ಮೇಲ್ಪಟ್ಟು ಡ್ರೋನ್ ಹಾರೋದು, ಬೆನ್ ಭಾಗ ಮತ್ತೆ ಕಾಲ್ಗಳು ಎಲ್ಲಾ ನಿಂತಿರೋದ್ ಕಾಣುತ್ತೆ, ನಡೆದಾಡೋದ್ ಕಾಣುತ್ತೆ. ಆದ್ರೆ ಭೀಮಾ ನಡೆದಾಡ್ತಾ ಇದ್ದಾನೆ, ಓಕೆ ಸರ್. ಯಾಕಂದ್ರೆ ಭೀಮಾ ಬಲಿಷ್ಠವಾಗಿದ್ದಾನೆ, ಮದ ಬಂದಿದೆ, ಅದು ಓಡಾಡುತ್ತೆ, ಅದಕ್ಕೆ ನೋವು ತಡ್ಕೊಳ್ಳುವಂತ ಶಕ್ತಿ ಇವಾಗಿದೆ ಮದ ಇದ್ದಾಗ. ಅದೇ ಮದ ಇರ್ತಿರ್ಲಿಲ್ಲ ಅಂದ್ರೆ ಕಾಡಾನೆಗೆ ಆ ಶಕ್ತಿನ ತಡ್ಕೊಳ್ಳುವಂತಹ ಇದು ಆಗ್ತಾ ಇರ್ಲಿಲ್ಲ ಸರ್. ಯಾಕಂತ ಹೇಳಿದ್ರೆ ಅಷ್ಟ್ರ ಮಟ್ಟಿಗೆ ಗಾಯ ಆಗಿ ಬಡ್ಡೆಯಿಂದ ದಂತ ಕಳ್ಕೊಂಡು ಮಾಂಸ ಕಿತ್ತು ಬಂದು ಅಷ್ಟು ರಕ್ತ ಹೋಗಿ ಇವತ್ತಿನ ಮಟ್ಟಿಗೆ ನಮ್ ಭೀಮಾ ಒಂದ್ ದಿವಸ ಕಾಲ ನಿಂತಿದ್ದ ಜಾಗದಲ್ಲೇ ನಿಂತಿರುವಂತದ್ದು ನಮ್ ಕಣ್ಣಾರೆ ನೋಡಿರುವಂತದ್ದು ಸರ್. ಇದು ಸುಳ್ಳು ಸುದ್ದಿ ಅಲ್ಲ ಸರ್. ಇದು ಅದ್ರ ಫೋಟೇಜು ಕೂಡ ಇದೆ, ವಿಡಿಯೋ ಕೂಡ ಇದೆ. ಆ ವಿಡಿಯೋ ಮಾಡಿದಕ್ಕೆ ಇವತ್ತು ಅರಣ್ಯ ಇಲಾಖೆಯಿಂದ ಎಚ್ಚರಿಕೆನ ಕೊಡ್ತಾರೆ, ಏನಂತ, ಹತ್ರ ಹೋಗಿ ವಿಡಿಯೋ ಮಾಡಬಾರ್ದು ಅಂತ. ನಮ್ಮ ಸ್ನೇಹಿತನ ತೋಟಕ್ಕೆ ಬಂದಾಗ ದೂರದಿಂದ ನೋಡಿದ್ವಿ, ಮತ್ತೆ ಒಂದ್ ಗುಡ್ಡದ ಮೇಲೆ ನಿಂತ್ಕೊಂಡಿದ್ವಿ, ಅದು ಗುಂಡಿಲಿತ್ತು. ಹಾಗಾಗಿ ನಾವು ಸೇಫ್ ಜಾಗದಲ್ಲಿದ್ವಿ ಸರ್. ಇರೋ ಜಾಗದಲ್ಲಿ ಅದು ಒಂದ್ ಕಡೆ ಹೋಗ್ತಾನೆ, ಕೆಸರು ಹಾಕೊಳ್ತಾನೆ, ಮಣ್ಣು ಹಾಕೊಳ್ತಾನೆ, ಅಲ್ಲಿಂದ ನೀರ್ ಸ್ವಲ್ಪ ಕುಡಿತಾನೆ, ಮತ್ತೆ ಸ್ಲೋ ಮೋಷನ್ ಅಲ್ಲಿ ನಡ್ಕೊ ಬಂದು ಒಂದೇ ಮಧ್ಯಾಹ್ನದಿಂದ ಸಂಜೆವರೆಗೆ 12 ಗಂಟೆ ಸಮಯದಿಂದ ಸಂಜೆ 6 ಗಂಟೆವರೆಗೆ ಒಂದೇ ಕಡೆ ನಿಲ್ತಾನೆ. ನಾವು ಅವತ್ತು ಆ ಸ್ಥಳದಿಂದ ವಾಪಸ್ ಬಂದಿದೆ ಹೆಚ್ಚು ಕಡಿಮೆ 6:45. ವಿಕ್ರಮ್ ಗೌಡ್ರು ಇದ್ರು ಆ ಸಂದರ್ಭದಲ್ಲಿ, ಆನೆ ಪ್ರೇಮಿಗಳಾದಂತ ಪರಿಸರವಾದಿ ಆದಂತ ವಿಕ್ರಮ್ ಗೌಡ್ರು ಕೂಡ ಇದ್ರು. ಅಂತ ಸಂದರ್ಭದಲ್ಲಿ ನಾವೇನ್ ಹೇಳಿದ್ವಿ, ಅದಕ್ಕೆ ಏನ್ ನೋವಾಗ್ತಾ ಇದೆ ಅದನ್ನ ಬಂದು ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ಮನವಿನ ಕೊಟ್ವಿ ಸರ್. ಆದ್ರೆ ನಾವು ಕೂಡ ಹತ್ತಿರದಲ್ಲಿ ಹೋಗ್ಬಿಟ್ಟು ಒಂದು 5 ಅಡಿ 10 ಅಡಿ ಮುಂದೆ ಹೋಗ್ಬಿಟ್ಟು ನೋಡುವಂತ ಸಂದರ್ಭ ನಮಗೂ ಬರಲ್ಲ ಸರ್. ಯಾಕಂದ್ರೆ ಅದು ಕಾಡಾನೆ ಇದೆ, ನಮ್ಗೆ ಅಷ್ಟು ಅರಿವಿದೆ ಸರ್. ಯಾಕಂತ ಹೇಳಿದ್ರೆ ಇದು ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಸರ್. ಇದು ಅವ್ರು ಒಂದು ಹಿರಿಯ ಡಾಕ್ಟರ್ಗಳಿದ್ದಾರೆ, ಅನುಭವಸ್ಥ ಡಾಕ್ಟರ್ಗಳಿದ್ದಾರೆ, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳುವಳಿಕೆ ಇರುವಂತ ಡಾಕ್ಟರ್ಗಳಿದ್ದಾರೆ. ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು. ಕಾಡಾನೆಗೆ
ಆನೆಗಳಿಗೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗಳೇ ಬರಬೇಕು. ಮೊನ್ನೆ ದಿವಸ ಒಂದು ಮಾಧ್ಯಮದಲ್ಲಿ ಪ್ರಕಟ ಆಗುತ್ತೆ, ಸಾಕು ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡುವಂತ ಡಾಕ್ಟ್ರು, ಹಸು ಟ್ರೀಟ್ಮೆಂಟ್ ಮಾಡುವಂತ ಡಾಕ್ಟ್ರು ಬಂದು ಡ್ರೋನ್ ಮೂಲಕ ನೋಡಿ ಯಾವ ರೀತಿ ಪರಿಶೀಲನೆ ಮಾಡಿದ್ರು ಅನ್ನೋದೇ ಜನಗಳ ಪ್ರಶ್ನೆ ಸರ್, ನಮ್ ಪ್ರಶ್ನೆ ಅಲ್ಲ. ಹಲವಾರು ಕಾಮೆಂಟ್ ಗಳಲ್ಲೇ ಹಾಕ್ತಾ ಇದಾರೆ, ಜನಗಳು ಪ್ರಶ್ನೆ ಮಾಡ್ತಾ ಇದಾರೆ, ಹೆಂಗೆ ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ 100 ಅಡಿ ಮೇಲಿಂದ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ಸರ್. ಸೊ ಹೀಗಾಗಿ ನೀವೇನ್ ಹೇಳ್ತೀರಾ, ದುಬಾರೆ ಕಡೆಯಿಂದ ಆನೆಗಳ ಡಾಕ್ಟರ್ ಬಂದೆ ಅದನ್ನ ಒಂದ್ಸರಿ ಪರಿಶೀಲನೆ ಮಾಡ್ಬೇಕು. ಹೌದು ಸರ್, ಯಾಕಂದ್ರೆ ಅದು ಮೂಕ ಜೀವಿ ಸರ್, ಎಲ್ರಿಗೂ ಗೊತ್ತಿದೆ ಸರ್, ಅದಕ್ ಬಾಯಿ ಬರಲ್ಲ, ಹೇಳಕ್ ಬರೋದಿಲ್ಲ. ನನಗ್ ಹುಳ ಆಗಿದೆ, ನನಗ್ ನೋವಾಗ್ತಾ ಇದೆ, ನನಗೆ ನನ್ನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಹೇಳಕ್ ಬರೋದಿಲ್ಲ. ಅದು ತೋರಿಸ್ಕೊಡುತ್ತೆ ಸರ್, ನಿಂತಿದ್ದ ಜಾಗದಲ್ಲಿ ಆಗಿರ್ಬೋದು, ಮಂಕ್ ಆಗಿರ್ಬೋದು, ಮತ್ತೆ ಆ ಗಾಯಕ್ಕೆ ಈಗ ಮಣ್ಣು ಹಾಕೊಳ್ತಾ ಇದೆ, ಬೇರೆ ಏನ್ ಮಾಡುತ್ತೆ ಸರ್ ಅದು. ಈಗ ಅದು ಗುಣ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್, ಪ್ರಕೃತಿಲಿ ಗುಣ ಇದೆ, ಆದ್ರೆ ತುಂಬಾ ಲೇಟು. ಈಗ ನಮ್ಗೆ ಈ ಮೆಡಿಸಿನ್ ಅಲ್ಲಿ ಈಗ ಬಂದಿರುವಂತ ಮೆಡಿಸಿನ್ಗಳು, ಆನೆಗ್ ಬೇಕಾಗುವಂತ ಮೆಡಿಸಿನ್ ಏನ್ ಬೇಕು, ಸದ್ಯದ ಮಟ್ಟಿಗೆ ಫಸ್ಟ್ ಟ್ರೀಟ್ಮೆಂಟ್ ಏನ್ ಬೇಕು ಅದು ಸಿಕ್ಕಾಗ ಅದಕ್ಕೆ ಬೇಗ ಗುಣ ಆಗುತ್ತೆ ಅನ್ನೋದೇ ನಮ್ಮ ಅಭಿಪ್ರಾಯ ಸರ್. ಸರ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ಹೇಳ್ತಾ ಇದ್ರಲ್ಲ, ಫೋಟೋ ತೆಗೆದು ಹಾಕುವುದು, ಯಾಕಂತ ಹೇಳಿದ್ರೆ ಈಗ ಏನು ಒಂದು ಮಾಹಿತಿ ಇದೆ ಅಂದ್ರೆ, ಈಗ ನೀವು ಅರೆಹಳ್ಳಿಯಲ್ಲಿದ್ದೀರಾ, ಕರೆಕ್ಟ್ ಆಗಿ ನಿಮ್ಮ 3 ದಿಕ್ಕಿಗೂ ಕಾಡಾನೆಗಳೇ ಇದಾವೆ ಈಗ. ಸರ್ ಈಗ ಕಿತ್ತಾವರ ಬಂಡೆ ಅಂತ ಅರೆಹಳ್ಳಿಯಿಂದ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ ಸರ್. ಆ ಕಿತ್ತಾವರ ಭಾಗದಲ್ಲಿ ಸರ್ ಒಂದು 15ರಿಂದ 20 ಆನೆಗಳ ಗುಂಪಿದೆ ಸರ್. ಅಲ್ಲಿದ್ದ ಸಮಯದಲ್ಲಿ ರಾತ್ರಿ ನಾನು ಒಂದ್ ಭಾಗಕ್ಕೆ ಹೋಗಿದ್ದೆ, ಅಲ್ಲಿಂದ ಬರ್ಬೇಕಾದ್ರೆ ನಾನು ಲೊಕೇಶನ್ ಹಾಕೊಂಡೇ ಬಂದೆ. ಅದರಲ್ಲಿ ಅಕಸ್ಮಾತ್ ಆಗಿ ಆ ಗುಂಪಿಂದ ಬೇರ್ಪಟ್ರೆ ಆನೆಗಳು ನಮ್ ಜೀವಕ್ಕೆ ಹಾನಿ ಇದೆ ಸರ್. ಯಾಕಂದ್ರೆ ಲೊಕೇಶನ್ ಒಂದ್ ಕಡೆ ಅಪ್ಡೇಟ್ ಆಗಿರುತ್ತೆ, ಅದು ಎ ಬ್ಲಾಕ್ ಬಿ ಬ್ಲಾಕ್ ಅಂತ ಕೊಟ್ಟಿದ್ದಾರೆ, ಕಿತ್ತಾವರ ಭಾಗ ಅಂತ ತೋಟದೊಳಗಡೆ ಅದು. ಆದ್ರೆ ಸಂಜೆ 6 ಗಂಟೆ ಮುಗೀತು ಅಂತ ಹೇಳಿದ್ರೆ 1 ಗಂಟೆ 2 ಅವರಲ್ಲಿ ಅದು ಬೇರೆ ಕಡೆಗೆ ರವಾನೆ ಆಗಿರುತ್ತೆ ಸರ್. ಮತ್ತೆ ಗುಂಪಿಂದ ಬೇರ್ಪಟ್ಟಿರುತ್ತೆ. ಆ ಆನೆಗಳ ಮೆಸೇಜ್ ಸಿಕ್ಕಲ್ಲ ಸರ್, ಲೊಕೇಶನ್ ಸಿಕ್ಕಲ್ಲ. ಅದು ಏನ್ ಮಾಡುತ್ತೆ, ರಾತ್ರಿ ಸಮಯದಲ್ಲಿ ರಸ್ತೆಗೆ ಬಂದು ನಿಂತ್ಕೊಳ್ಳುತ್ತೆ, ರಸ್ತೆಯಲ್ಲಿ ಬೇಲಿ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ವಾಹನಗಳು ಬಂದ ತಕ್ಷಣ ಏನ್ ಮಾಡುತ್ತೆ, ಏಕಾಏಕಿ ದಾಳಿ ಮಾಡುತ್ತೆ. ಇಂಥ ಪುಂಡಾನೆಗಳು ಕೂಡ ಇದಾವೆ. ಅಂತದ್ರಲ್ಲಿ ನಾವು ಯಾವ ರೀತಿ ಫೋಟೋ ತೆಗಿಬಾರ್ದು, ವಿಡಿಯೋ ಅಕಸ್ಮಾತ್ ನಾನು ಈಗ ಆನೆ ಇದೆ ರಸ್ತೆ ಬದಿಲಿ ಅಂತ ಫೋನ್ ಮಾಡಿದ್ರೆ ಇಲಾಖೆಯವರಿಗೆ ನಂಬೋದಿಲ್ಲ ಸರ್. ಯಾಕಂದ್ರೆ ಇಂಥ ಘಟನೆಗಳು ಸುಮಾರಾಗಿದೆ, ಅದಕ್ಕೆ ಸಾಕ್ಷಿ ಸಮೇತ ನಾನು ಕೊಡ್ತೀನಿ. ಯಾಕಂದ್ರೆ ಫೋಟೋ ವಿಡಿಯೋ ತೆಗ್ದಿ ಕಳ್ಸಿಲ್ಲ ಅಂದ್ರೆ ಆನೆನೇ ಇಲ್ಲ ರೀ, ಸುಳ್ಳು ಹೇಳ್ತೀರಾ ಅಂತಾರ ಇಲಾಖೆಯವರು. ಇದಕ್ಕೊಂದು ಘಟನೆ ಆಗುತ್ತೆ, ನೀವು ಒಂದು ಸರಿ ನಿಮ್ಮ ಅರೆಹಳ್ಳಿ ಊರೊಳಗೇನೆ ಆನೆ ಬಂದು ಬಿಟ್ಟಿರುತ್ತೆ ಅನ್ನುವಂಥದ್ದು ನೀವು ಹೇಳ್ತಾ ಇದ್ರ, ಅದು ಯಾವ ಘಟನೆ ಒಂಚೂರು ಹೇಳಿ ಸರ್. ಅರೆಹಳ್ಳಿ ಊರೊಳಗೆ ಬಂದಾಗ ರಾತ್ರಿ ಸರ್, ರಾತ್ರಿ ಅರೆಹಳ್ಳಿ ಪಟ್ಟಣದೊಳಗೆ ಸರಿಸುಮಾರು ನನ್ನ ಮನೆಯ ಮುಂದ್ಗಡೆ ಒಂದು ಲಿಂಗಾಪುರ ಎಸ್ಟೇಟ್ ಅಂತ ಇದೆ, ನಲ್ಲಿ ರಾತ್ರಿ ಲಟಾಪಟ ಅಂತ ಕೊಂಬೆ ಮುರಿಯೋ ಸೌಂಡ್ ಬರುತ್ತೆ ಸರ್. ನಾನೇನ್ ಮಾಡ್ತೀನಿ, ಟಾರ್ಚ್ ತಗೊಂಡು ನನ್ ಮನೆ ಹೊರಗಡೆ ನಿಂತ್ರೆ ಆ ಇಡೀ ಬೌಂಡ್ರಿ ಎಲ್ಲ ಕಾಣುತ್ತೆ. ಆ ಸಮಯದಲ್ಲಿ ನೋಡ್ಬೇಕಾದ್ರೆ ಕಿರ್ಚುತ್ತೆ ಆನೆ, ಓ ಆನೆಗಳು ಬಂದಿದಾವೆ. ಬೆಳ್ಳಾವರ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಲೊಕೇಶನ್ ಅಪ್ಡೇಟ್ ಮಾಡಿರ್ತಾರೆ ಸರ್. ಎಷ್ಟು ಸರಿಸುಮಾರು 8 ಗಂಟೆ ಸುಮಾರಿಗೆ ರಾತ್ರಿ ಲೊಕೇಶನ್ 10 ಕಿಲೋಮೀಟರ್ ದೂರದಿರುತ್ತೆ, ಈ ಗುಂಪು ಕಾಡಾನೆಗಳು ಅಲ್ಲಿದಾವೆ ಅಂತ ಹೇಳ್ಬಿಟ್ಟು. ನಾನೇನ್ ಮಾಡ್ತೀನಿ, ಈ ನಮ್ ಸರೌಂಡಿಂಗಲ್ಲೇ ಕಾಡಾನೆಗಳು ಇಲ್ವೇ ಇಲ್ಲಲ್ಲಪ್ಪ, ಇಲ್ಲಿ ಹೆಂಗ್ ಬಂತು, ಯಾವ ಗ್ರೂಪ್ ಬಂದಿದೆ ಈಗ ಹೊಸದಾಗಿ ಅಂತ ಹೇಳ್ಬಿಟ್ಟು ನಾನೇ ಕನ್ಫ್ಯೂಷನ್ ಆಗ್ತೀನಿ. ಅದ್ರ ನಂತರ ಬರ್ತಾ ಬರ್ತಾ ಅದು ರಸ್ತೆ ಮೇನ್ ರೋಡಿಗೆ ಬರುತ್ತೆ ಸರ್. ಮೇನ್ ರೋಡಿಗೆ ಬಂದ್ಬಿಟ್ಟು ಬೇಲಿ ಸೈಡ್ ಅಲ್ಲೇ ಏನ್ ಮಾಡುತ್ತೆ, ಮನೆಗಳ ಹಿಂಭಾಗಕ್ಕೆ ಹೋಗಿ ಹಲಸಿನ ಹಣ್ಣು ಮರಗಳಿರುತ್ತೆ ಮನೆ ಹಿಂಭಾಗದಲ್ಲಿ ಬೆಳೆದಿರುವಂತದ್ದು, ಆ ಹಲಸಿನ ಹಣ್ಣ ತಿನ್ಕೊಂಡು ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಮನೆಯಿಂದ ಹೊರಗಡೆ ಹೋಗ್ಬೇಡಿ ಅಂತ. ಯಾಕಂತ ಹೇಳಿದ್ರೆ ಅವರು ನಮ್ ಬ್ರದರ್ ಮದ್ವೆ ಆಗಿರುವಂತ ಮಾವನ್ ಮನೆ ಇದೆ ಅದು. ಅಂತದ್ರಲ್ಲಿ ಅವ್ರ ಕಿಟಕಿಯಿಂದ ನೋಡಿದಾಗ ಒಂದ್ 3-4 ಆನೆಗಳು ಬಂದ್ಬಿಟ್ಟು ಆ ಮರದ ಹತ್ರ ಸುತ್ತುವರೆದು ಸಿಂಟೆಕ್ಸ್ ಎಲ್ಲ ಪುಡಿ ಮಾಡುತ್ತೆ. ಅದು ಕೂಡ ಇದೆ ನನ್ನ ಹತ್ರ, ಪಟ್ಟಣಕ್ಕೆ ಬಂದಿರೋದು. ಅಲ್ಲಿಯವರೆಗೆ ETF ಗಾಗ್ಲಿ ಅರಣ್ಯ ಇಲಾಖೆಗಾಗ್ಲಿ ಗೊತ್ತಿರೋದಿಲ್ಲ ಮಾಹಿತಿ. ಸರಿಸುಮಾರು ಆವಾಗ 11:15 ಆಗಿರುತ್ತೆ. ಅದ್ರ ನಂತರ ಏನ್ ಮಾಡುತ್ತೆ, ಅದೇ ಒಂದು ಅರ್ಧ ಗಂಟೆ ಸಮಯದಲ್ಲಿ ಸೀದಾ ಪಟ್ಟಣದ ಮೇನ್ ರೋಡ್ ಅಲ್ಲೇ ಆನೆಗಳು ನಡ್ಕೊಂಡ್ ಬರ್ತವೆ. ನಡ್ಕೊಂಡ್ ಬಂದು ಪಟ್ಟಣದಲ್ಲಿ ಒಂದು 100 ಒಂದ್ ಸೈಟು ಹಳೆ ಮಿಲ್ ಇರುತ್ತೆ, ಅದು ಭತ್ತದ ಮಿಲ್ ಇರುತ್ತೆ, ಅದು ಹಳೇದಾಗಿದೆ ಅಂತ ಹೊಡೆದಾಕಿರ್ತಾರೆ. ಅಲ್ಲಿ ಮರಗಳಿದಾವೆ, ಗುಂಪು ಮರಗಳಿದಾವೆ. ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಳ್ಳುತ್ತೆ ಇಡೀ ತಂಡ. ಹಲಸಿನ ಹಣ್ಣು ಇರುತ್ತೆ, 18 ಆನೆಗಳ ತಂಡ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ನಮ್ಮ ಮಸೀದಿ ಕೂಡ ಇದೆ, ಹಿರಾ ಮಸೀದಿ ಅಂತ ಹೇಳಿ ಮಸೀದಿನೂ ಕೂಡ ಇದೆ. ನಾನೇನ್ ಮಾಡ್ತೀನಿ, ನನ್ ಬ್ರದರಿಗೆ ಫೋನ್ ಮಾಡ್ತೀನಿ, ಆ ಆನೆಗಳು ಎಲ್ಲಿ ಹೋಗ್ತದೆ ನೋಡು ಅಂದಾಗ ಅವ್ನು ವಾಚ್ ಮಾಡ್ತಾನೆ, ಅವ್ನ್ ಮನೆ ಇರೋದು ಅಲ್ಲೇ. ಅಲ್ಲಿ ಅವ್ನು ನೋಡಿದಾಗ ಪೇಟೆ ಒಳಗೆ ಬಂತು ಕಣೋ ಬಾರೋ ಅಂತಾನೆ. ನಾನು ಆ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬರ್ತೀನಿ, ಮನೆಯಿಂದ ಹೆದರಿನೇ ನಾನು ಮೇನ್ ರೋಡ್ ಅಲ್ಲಿ ಬರ್ತೀನಿ. ಅವ್ನು ನನ್ ಬ್ರದರ್ ಮತ್ತೆ ಫೋನ್ ಮಾಡ್ತಾನೆ, ವಾಪಸ್ ರೋಡಿಗೆ ಬರ್ತಾ ಇದೆ ಬರ್ಬೇಡ ಅಂತ. ಅಷ್ಟೊತ್ತಿಗೆ ಒಂದು ಪಿಕಪ್ ವಾಹನ ಬರುತ್ತೆ, ರಾತ್ರಿ ಸಂಚಾರ ಮಾಡೋದು. ಸಡನ್ ಆಗಿ ಪಿಕಪ್ ಅನ್ನು ಅಲ್ಲಿ ಗಾಡಿ ನಿಲ್ಲಿಸ್ತಾನೆ. ಅದನ್ನ ನೋಡಿ ಮತ್ತೆ ಹೋಗಿ ಅದೇ
ಹಲಸಿನ ಹಣ್ಣು ಮರಗಳ ಗುಂಪು ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೇರ್ಕೊಂಡ ನಂತರ ನಾನೇನ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಅರಣ್ಯ ಇಲಾಖೆಯವರಿಗೆ ಫೋನ್ ಮಾಡ್ತೀನಿ. ಎಲ್ಲಿದೆ ಕಾಡಾನೆ ಗುಂಪು, ಬೆಳ್ಳಾವರದಲ್ಲಿ ಅಂತ ಮೆಸೇಜ್ ಹಾಕಿದಿರಲ್ಲ ನೀವು, ಇಲ್ಲಿ ಬಂದಿರೋಂತ ಕಾಡಾನೆ ಗುಂಪು ಯಾವುದು ಅಂತ ಹೇಳ್ಬಿಟ್ಟು. ಆವಾಗ ಇಲ್ಲ ಅಣ್ಣ ಆನೆಗಳೇ ಇಲ್ಲ ನಮ್ಮ ಸೈಡ್ ಅಲ್ಲಿ ಅಂತಾರೆ, ಈಗ್ಲೇ ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ETF ಜೀಪ್ ಬರುತ್ತೆ. ಅದ್ರ ನಂತರ ಏನಾಗುತ್ತೆ, ಆ ಕಾಡಾನೆ ಗುಂಪನ್ನ ನಾವು ಯಾಕಂತ ಹೇಳಿದ್ರೆ ಅದು ಪಟ್ಟಣ ಸರ್, ಸರಿ ಸುಮಾರು ಒಂದು 200-300 ಮನೆಗಳಿದಾವೆ ಸುತ್ತಮುತ್ತ ಆ ಮೇನ್ ರೋಡ್ ಭಾಗದಲ್ಲಿ. ಮಸೀದಿಗೆ ಹೋಗೋರು ಇರ್ತಾರೆ, ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ, ಬೆಳಿಗ್ಗಿನ ಹೊತ್ತು ವಾಕ್ ಮಾಡೋರು ಇರ್ತಾರೆ, ವಯಸ್ಸಾದವರು ಓಡಕ್ಕಾಗೋದಿಲ್ಲ ಅವರಿಗೆಲ್ಲ 4 ಗಂಟೆಗೆ ವಾಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಪಟ್ಟಣದಲ್ಲಿ ಎಲ್ಲ ಆನೆ ಬರುತ್ತೆ ಅಂತ ಅವರಿಗೊಂದು ಕನ್ಫರ್ಮೇಶನ್ ಇರೋದಿಲ್ಲ. ಅಂತದ್ರಲ್ಲಿ ಅವತ್ತಿನ ದಿವಸ ಇನ್ಫಾರ್ಮೇಶನ್ ಕೊಡಕ್ಕೆ ನಾವೆಲ್ಲ ಬೇಕು, ವಿಡಿಯೋ ಸಮೇತ ಕಳ್ಸಿದ್ದೀನಿ. ಕತ್ಲೇಲಾದ್ರೂ ಟಾರ್ಚ್ ಹೊಡೆದ್ಬಿಟ್ಟು ಆನೆ ಇದಾವೆ ಬನ್ನಿ ಅಂತ ಹೇಳ್ಬಿಟ್ಟು ಫಾರೆಸ್ಟ್ರಿಗಾಗಿರ್ಬೋದು, ETF ಸಿಬ್ಬಂದಿಗಳಿಗಾಗಿರ್ಬೋದು ಇಮಿಡಿಯೇಟ್ ಆಗಿ ಬರಕ್ ಹೇಳ್ತೀನಿ ನಾನು. ಆ ತರ ಘಟನೆಗಳು ತುಂಬಾ ನಡೆದಿದಾವೆ ಸರ್. ಆ ತರ ನಾವು ಕಣ್ಣೆ ನೋಡಿ ವಿಡಿಯೋ ಮಾಡ್ದಲೆ ಹಾಕದೇ ಇದ್ರೆ ಸುಳ್ಳು ಹೇಳಿ ಕರೀತಾರೆ ಅಂತ ಹೇಳ್ತಾರೆ. ಅಂತ ಘಟನೆಗಳು ನಡೆದಿದ್ದಾವೆ. ಇಂಥದ್ರಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತೆ ನಮ್ಮ ಅರಣ್ಯ ಹಾಸನ ಜಿಲ್ಲೆ ಹಿರಿಯ ಅಧಿಕಾರಿಗಳಿಗೆ ಮೊನ್ನೆ ಬಿಡುಗಡೆ ಮಾಡಿದಂತಹ ಒಂದು ಮಾಧ್ಯಮದಲ್ಲಿ ಎಚ್ಚರಿಕೆ ಅನ್ನೋರು, ಕಾಡೊಳಿಕ್ ಹೋಗಿ ನಾವ್ ಯಾರು ವಿಡಿಯೋ ಮಾಡ್ತಾ ಇಲ್ಲ ಸರ್. ಈ ಇಲಾಖೆಯವರು ಆನೆ ಇದೆ ಬನ್ನಿ ಅಂತ ಹೇಳಿದ್ರು ನಂಬೋದಿಲ್ಲ ಅಂತ ಹೇಳಿದ್ರೆ ನಮ್ ಪ್ರಾಣಕ್ಕೆ ಏನಿದೆ ಸರ್? ಸರ್ ಇನ್ನು 2 ಘಟನೆಗಳಿದಾವೆ ಸರ್. ಆ 2 ಘಟನೆ ಬಗ್ಗೆನೂ ನಾನು ವಿವರಣೆ ಕೊಡ್ತೀನಿ. ನೀವು ಇದನ್ನ ಪ್ರಸಾರ ಮಾಡ್ಲೇಬೇಕು, ಇದು ಸರ್ಕಾರಕ್ಕೆ ಗೊತ್ತಾಗ್ಲೇಬೇಕು ಮತ್ತೆ ಇಲಾಖೆಯವರಿಗೂ ಗೊತ್ತಾಗ್ಬೇಕು. ಯಾಕಂತ ಹೇಳಿದ್ರೆ ಇದೇ ಹಿಂದೆ ಅದೇ ಸಮಯದಲ್ಲಿ 1.5-2 ತಿಂಗಳು ಹಿಂದೆ ಸಮಯದಲ್ಲಿ ಒಂದು ತೋಟದ ಇಲ್ಲಿಂದ ನಮ್ಮ ಅರಹಳ್ಳಿ ಭಾಗದಿಂದ ನೇರ್ಲಕಟ್ಟೆ ಅನ್ನೋ ಒಂದು ಭಾಗ ಇದೆ. ಅಲ್ಲಿ ಒಂದು ಎಸ್ಟೇಟ್ ಇದೆ. ಆ ಎಸ್ಟೇಟ್ ಒಳಗಡೆ ನೇರ್ಲಕಟ್ಟೆ ಎಸ್ಟೇಟ್ ಅಂತ ಇದೆ. ಅದ್ರ ಒಳಗಡೆ ಒಬ್ರು ರೈಟರ್ ಕೆಲಸ ಮಾಡ್ತಾರೆ. ಅವ್ರು ನಮ್ ಸ್ನೇಹಿತರಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಮಗ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾರೆ. ನನ್ ಮಗ ಬರ್ತಾ ಇರುವಂತ ಸಮಯದಲ್ಲಿ ಕಾಡಾನೆ ಬಂದು ಅಡ್ಡಗಟ್ಟಿದೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಅವನು ಮಗ ಏನಂದ್ರೆ ಮೇನ್ ರೋಡ್ ಇದೆ, ಮೇನ್ ರೋಡ್ ಇಂದ ಅವ್ರ ತೋಟದ ಒಳಗಡೆ ಹೋಗಕ್ಕೆ ಸರಿ ಸುಮಾರು 1/4 ಕಿಲೋಮೀಟರ್ ಆಗುತ್ತೆ ಮನೆಗೆ ಹೋಗಕ್ಕೆ. ಆ ತೋಟದ ರಸ್ತೆ ಇರೋ ಕಾರಣ ಅಲ್ಲಿ ಆನೆ ಇದೆ ಅಂತಾನೆ ಯಾರು ಮೆಸೇಜ್ ಹಾಕಿಲ್ಲ ಸರ್ ಇಲಾಖೆಯವರು. ಆನೆ ಇದೆ ತೋಟದಲ್ಲಿ ನೇರ್ಲಕಟ್ಟೆ ಭಾಗದಲ್ಲಿ ಸಿಂಗಲ್ ಆನೆ ಇದೆ ಅಂತ ಯಾರಿಗೂ ಗೊತ್ತೂ ಇಲ್ಲ, ಮೆಸೇಜುನು ಹಾಕಿಲ್ಲ. ಇದ್ದಕ್ಕಿದ್ದಂಗೆ ಆನೆ ಪ್ರತ್ಯಕ್ಷ ಆಗುತ್ತೆ. ಪ್ರತ್ಯಕ್ಷ ಆದ ತಕ್ಷಣ ಈ ಹುಡುಗ ಏನ್ ಮಾಡ್ತಾನೆ, ಬೈಕ್ ಬಿಟ್ಟು ಓಡೋಗ್ತಾನೆ ವಾಪಸ್ ಮೇನ್ ರೋಡಿಗೆ ಬಂದಾಗ ಅಲ್ಲೊಂದ್ ಮನೆ ಇರುತ್ತೆ. ಆ ಮನೇಲಿ ಹೋಗಿ ಅಲ್ಲಿ ಒಳಗಡೆ ನುಗ್ಕೊಳ್ತಾನೆ. ಅಲ್ಲಿಂದ ಅವ್ರ ತಂದೆಗೆ ಫೋನ್ ಮಾಡ್ತಾನೆ. ಅವ್ರ ತಂದೆ ನನಗ್ ಕಾಲ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಯಾರಿಗಾರು ಕಳ್ಸಿ, ನನ್ ಮಗ ಈ ತರ ಬೈಕ್ ಬಿಟ್ಟು ಓಡೋಗಿದ್ದಾನೆ, ಏನಾಗಿದೆಯೋನೋ ನೆಟ್ವರ್ಕ್ ಸರಿಯಾಗಿ ಸಿಗ್ತಿಲ್ಲ ಅಂತ. ಆ ಸಮಯದಲ್ಲಿ ನಾನು ಅರಣ್ಯ ಇಲಾಖೆಯವ್ರಿಗೆ ಕಾಲ್ ಮಾಡ್ತೀನಿ, ETF ಸಿಬ್ಬಂದಿಗಳಿಗೆ ಕಾಲ್ ಮಾಡ್ತೀನಿ. ಏನೇ ಮಾಡಿದ್ರು ಸರ್ ಇಲ್ಲಿದೀವಿ ಅಂತ 1 ಗಂಟೆ ಕಾಲ ಸತಾಯಿಸ್ತಾರೆ. ನಾನೇನ್ ಮಾಡ್ತೀನಿ, ಪದೇ ಫೋನ್ ಮಾಡ್ತೀನಿ. ಮತ್ತೆ ಬೇಲೂರು ತಾಲೂಕಿನ ಒಂದು ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಹೋಗಿ ಸರ್, ಯಾಕಂದ್ರೆ ಒಂದ್ ಪ್ರಾಣ ಏನಾಗಿದೆ ಏನಂತ ಗೊತ್ತಿಲ್ಲ, ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ಇಂಥ ಕಡೆ ಲೊಕೇಶನ್ ನ ಕರೆಕ್ಟ್ ಆಗಿ ಕಳಿಸಿ ಅವ್ರ ನಂಬರ್ನ ನಾನು ಹಾಕ್ತೀನಿ. ಅದ್ರ ನಂತರ ಹೋಗ್ಬಿಟ್ಟು ಅವರು 1 ಗಂಟೆ 1.25 ಗಂಟೆ ಬಿಟ್ಟು ಅವನ್ನ ರೆಸ್ಕ್ಯೂ ಮಾಡಿ ಮನೆಗ್ ಬಿಡ್ತಾರೆ. ಬಿಟ್ಮೇಲೆ ಏನ್ ಹೇಳ್ತಾರಂತೆ ಗೊತ್ತಾ ಸರ್, ಇಲ್ಲಿ ಆನೇನೂ ಇಲ್ಲ ಏನೂ ಇಲ್ಲ, ನೀವು ಸುಳ್ಳಾದ್ರೂ ಕರಿತೀರಾ, ಮತ್ತೊಂದ್ಸತಿ ನಾವು ಬರಲ್ಲ ಅಂತಾರಂತೆ. ಅದನ್ನು ದರ್ಪದ ರೀತಿ ಮಾತಾಡ್ತಾರಂತೆ ಸರ್. ಅಂತದ್ರಲ್ಲಿ ನನ್ಗೆ ಕಾಲ್ ಬರುತ್ತೆ. ಆವಾಗ ನಾನ್ ಹೇಳ್ತೀನಿ, ಮಾರನೇ ದಿವಸ ಬೆಳಿಗ್ಗೆ ನನ್ಗೆ ಆನೆ ಬಂದಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು ವಿಡಿಯೋ ಸಾಕ್ಷಿ ಬೇಕು ಅಂತೀನಿ, ನಾನು ಫೋಟೇಜ್ ಬೇಕು ಅಂತೀನಿ. ಫೋಟೇಜ್ ಸಿಕ್ಕ ನಂತರ ನಾನು ಇಲಾಖೆಗೆ ಕಳಿಸ್ತೀನಿ. ಆವಾಗ ಏನೋ ನಾವು ಬಾಯಿ ತಪ್ಪಿ ಹೇಳ್ಬಿಟ್ವಿ, ಇದು ದೊಡ್ಡ ಮಾಡಬೇಡಿ ಅಂತಾರೆ. ಯಾಕೆ ದೊಡ್ಡ ಮಾಡಬೇಡಿ, ರಾತ್ರಿ ಏನಾಗಿತ್ತು ಇವರಿಗೆ, ಕೆಲಸ ಏನಿದೆ ಸರ್, ಆನೆ ಬಂದಿದೆ ಇರೋದು, ಅಲ್ಲಿ ಹೇಳ್ತಿರೋದು ನೋಡ್ತಿರೋದು ಎಲ್ಲಾ ಸತ್ಯಾನೇ. ಇವ್ರು ಯಾಕೆ ಅಷ್ಟು ಅನುಮಾನ ಪಡ್ತಾ ಇದ್ದಾರೆ ಇವತ್ತು? ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಒಂದು ಅಥವಾ 2 ಆನೆಗೆ ರೇಡಿಯೋ ಕಾಲರ್ ಅಳವಡಿಸಿರ್ತಾರೆ. ಎಲ್ಲಾ ಆನೆಗಳಿಗೂ ರೇಡಿಯೋ ಕಾಲರ್ ಇರುವುದಿಲ್ಲ. ಹೀಗಾಗಿ ಆನೆ ಯಾವ್ಯಾವ ಆನೆಗಳು ಎಲ್ಲಿದಾವ ಅಂತ ಹೇಳಿ ಸರಿಯಾಗಿ ಮೆಸೇಜ್ ಇರುವುದಿಲ್ಲ. ಹೀಗಾಗಿ ನೀವು ಸ್ಥಳೀಯರು ಒಂದು ಗ್ರೂಪ್ ಮಾಡಿಕೊಂಡು ಆನೆಗಳು ಎಲ್ಲಾದ್ರೂ ಕಂಡು ಕೂಡಲೇ ಒಂದು ಫೋಟೋ ಅಥವಾ ವಿಡಿಯೋ ಮಾಡಿ ನೀವು ಶೇರ್ ಮಾಡ್ತೀರಾ, ಇಂತಲ್ಲಿ ಆನೆ ಇದೆ, ಯಾರು ಹೋಗ್ಬೇಡಿ, ಯಾರು ಆನೆ ದುರಂತಕ್ಕೆ ಒಳಗಾಗಬೇಡಿ ಅಂತ ಹೇಳಿ ನೀವು ಮೆಸೇಜ್ ಮಾಡುವುದು ಈಗ ತಪ್ಪು ಅಂತ ಆಗಿದ್ದೇನೆ ಈಗ. ಹೌದು ಸರ್. ಯಾಕಂತ ಹೇಳಿದ್ರೆ ನಮ್ ಕಣ್ಮುಂದೆ ನಡೆದಿರುವಂತ ಘಟನೆಗಳು, ಯಾಕಂದ್ರೆ ಮೆಸೇಜು ಹಾಕಲ್ಲ ಏನಿಲ್ಲ ಸರ್. ಆನೆನೇ ಇಲ್ಲ ಅಂತ ಹೇಳಿ ತೋಟದ ಕೆಲ್ಸಕ್ಕೆ ಹೋದ ಜನಗಳ ಮೇಲೆ ಕಾಡಾನೆ ದಾಳಿ ಮಾಡಿದೆ ಸರ್. ನಮ್ ಕಣ್ಮುಂದೆ ಸಾವಾಗಿದೆ ಸರ್. ಅದಕ್ಕೆ ನಾವು ಅರಣ್ಯ ಇಲಾಖೆ ಮೆಸೇಜ್ ಮೇಲೆ ನಂಬಿಕೆ ಇಡೋದಿಲ್ಲ ಸರ್. ಇದು ಸತ್ಯಾಂಶ ಸರ್. ಇದು ನಮ್ಮ ಸ್ಥಳೀಯರಿಗೆ ಬಂದು ಇಡೀ ರೈತರಿಗೆ ಕೇಳಿ ನೀವು ನನ್ನ ಮಾತು ಬೇಡ ಸರ್. ಇಡೀ ನಮ್ಮ ಸಾರ್ವಜನಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು,
ಎಲ್ರಿಗೂ ಕೇಳಿ ಸರಿಯಾದ ರೀತಿ ಮೆಸೇಜ್ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಪ್ರಶ್ನೆ ಕೇಳ್ಬಿಟ್ಟು ಅದ್ರ ಮೇಲೆ ಜನಗಳಿಗೆ ತಿಳಿಸಿ ಸರ್. ಅಂತ ಮಾಧ್ಯಮಗಳು ಇಲಾಖೆ ಅವ್ರು ಹೇಳಿದ ತಕ್ಷಣ ಇಲ್ಲಿಯ ಸ್ಥಳೀಯರ ಮಾತೇ ಸುಳ್ಳು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇದೆ ಸರ್. ಯಾಕಂತ ಹೇಳಿದ್ರೆ ಅದೇ ಆನೆ ಯಾವ್ದಂತ ಹೇಳಿದ್ರೆ ಅದು ಪೆನ್ಸಿಲ್ ಕ್ವಾರೆ ಅನ್ನೋ ಆನೆ ಸರ್. ಅದು ಸಂಜೆ ವೇಳೆಗೆ 5 ಗಂಟೆ ವೇಳೆಗೆ ನಮ್ಮನೆ ಮುಂಭಾಗದಲ್ಲಿತ್ತು. ನಾನು ಅದನ್ನು ಕೂಡ ಇಲಾಖೆ ಅವರಿಗೆ ಇನ್ಫಾರ್ಮ್ ಮಾಡಿದೆ ಸರ್, ನಮ್ಮನೆ ಮುಂದ್ಗಡೆನೆ ಇದೆ ಅಂತ. ಅದು 3 ಗಂಟೆ ಸಮಯದಲ್ಲಿ 5 ಕಿಲೋಮೀಟರ್ ರನ್ ಆಗಿದೆ ಆ ತೋಟಕ್ಕೆ. ಅವಾಗ ನಾನು ಕನ್ಫರ್ಮ್ ಆಗಿ ಹೇಳಿದೆ ಅದು ಪೆನ್ಸಿಲ್ ಕ್ವಾರೆ ಆನೆನೆ, ಸಿಂಗಲ್, ಅದಕ್ಕೆ ಬೆಲ್ಟ್ ಇಲ್ಲ, ಅದ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಇವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಸರ್, ಬೆಲ್ಟ್ ರೇಡಿಯೋ ಕಾಲರ್ ಅಳವಡಿಕೆ ಯಾವ್ದಕ್ಕಿಲ್ವೋ ಅದ್ರ ಹಿಂದೆನೆ ಇರ್ಬೇಕು ಸರ್. ಇವ್ರು ಎಲ್ಲಿ ಹೋಗ್ತಾ ಇದೆ ಎಲ್ಲಿದೆ ಅಂತ ಮೆಸೇಜ್ ನ ಹಾಕ್ಬೇಕು. ಇವ್ರು ಆ ರೀತಿ ಮಾಡಲ್ಲ ಸರ್. ಸಿಗ್ನಲ್ ರೇಡಿಯೋ ಕಾಲರ್ ಹಾಕಿರ್ತಲ್ಲ ಸರ್, ಅಲ್ಲಿ ಮೆಸೇಜ್ ನ ಏನ್ ಮಾಡ್ತಾರೆ, ಅಪ್ಲೋಡ್ ಮಾಡ್ಬಿಡ್ತಾರೆ ಪಟ್ ಅಂತ. ಅದರಲ್ಲಿ ಬೇರ್ಪಟ್ಟಿರುವಂತ ಆನೆಗಳ ಬಗ್ಗೆ ಯಾವುದೇ ರೀತಿ ಸರಿಯಾದ ರೀತಿ ಮೆಸೇಜ್ಗಳು ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಸ್ಥಳೀಯರ ಪ್ರಾಣ ಉಳಿಸ್ಬೇಕು, ಕೂಲಿ ಕಾರ್ಮಿಕರದ್ದು ಉಳಿಸ್ಬೇಕು. ನಮ್ದೊಂದು ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಸರ್. ನಮ್ದು ಒಂದು ಹ್ಯಾಬಿಟ್ ಆಗಿದೆ. ಒಂದು ಕಾಳಜಿನೂ ಅಂತ ತಿಳ್ಕೊಬಹುದು, ಏನಾದ್ರೂ ತಿಳ್ಕೊಬಹುದು. ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಸರ್. ಎಲ್ಲೇ ಆನೆ ನೋಡಿದ್ರು ನಮಗ್ ಗೊತ್ತಿರೋ ರೀತಿ ಸ್ಥಳೀಯರ ಮಾಹಿತಿ ಬಂದ್ರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಸತ್ಯನ ತಿಳಿದ್ಬಿಟ್ಟು ಅದನ್ನ ಜನಗಳಿಗೆ ತಿಳಿಸುವಂತ ಕೆಲಸನ ನಾವು ಮಾಡ್ತಾ ಇದೀವಿ ಸರ್. ಈಗ ನೀವು ಇರೋ ದಿಕ್ಕಿನಲ್ಲೇ ಒಂದ್ ಕಡೆ ಬೀಟಮ್ಮ ಗುಂಪಿದೆ, ಇನ್ನೊಂದ್ ಕಡೆ ಕ್ಯಾಪ್ಟನ್ ಗುಂಪೆಲ್ಲಿದೆ ಸರ್? ಈಗ ಕ್ಯಾಪ್ಟನ್ ಎಸ್ಟೇಟ್ ಅಂತ ಇದೆ ಕಿತ್ತಾವರ ಬಂಡೆಲೆ. ಈಗ ಮೊನ್ನೆಯಿಂದನೂ ಅಲ್ಲೇ ವಾಸ್ತವ್ಯ ಹೂಡಿದಾನೆ ಸರ್. ಮೊನ್ನೆ ಸಂಜೆ ಬಂದಂತ ಆನೆಗಳು ಅದೇ ಇದರಲ್ಲಿದೆ ಬ್ಲಾಕ್ ಅಲ್ಲಿ. ಯಾಕಂದ್ರೆ ಭೀಮಾ ಸ್ವಲ್ಪ ದೂರ ಆದ, ಈಗ ಸಕಲೇಶ್ಪುರ ತಾಲೂಕ್ ಕಡೆಗೆ ಹೋಗ್ಬಿಟ್ಟ. ಹಾಗಾಗಿ ಇಲ್ಲಿ ಇರುವಂತಹ ಕ್ಯಾಪ್ಟನ್ ಮತ್ತೆ ಇದೆಲ್ಲ ಅಲ್ಲೇ ಬಿಟ್ಟಿದ್ದಾರೆ ಸರ್. ಯಾಕಂದ್ರೆ ಮತ್ತೆ ಭೀಮಾ ಹೋಗ್ಬಿಟ್ಟು ಫೈಟ್ ಆಡ್ಬೋದು, ಹೊಡೆದಾಟ ಮಾಡ್ಬೋದು, ಗುದ್ದಾಟ ಮಾಡ್ಬೋದು ಅನ್ನೋ ಸಂದರ್ಭದಲ್ಲಿ ಈಗ ಭೀಮನ್ನ ಬೇರ್ಪಡಿಸಾಯ್ತು. ಈಗ ಸಕಲೇಶ್ಪುರ ತಾಲೂಕು ವಡೂರು ಭಾಗಕ್ಕೆ ನಮ್ ಭೀಮಾ ಹೋಗಿದ್ದಾನೆ ಸರ್. ಹಾಗಾಗಿ ಈಗ ಗುಂಪುಗಳನ್ನ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಯಾವ್ದೇ ರೀತಿ ಬೇರ್ಪಡಿಸ್ತಾ ಇಲ್ಲ. ಬೇರೆ ಕಡೆಗೆ ಪಟಾಕಿ ಹೊಡೆದಾಗ್ಲಿ ಇದಾಗ್ಲಿ ಇಲಾಖೆಯವರು ಏನು ಮೂವ್ ಮಾಡ್ತಾ ಇಲ್ಲ. ಈಗ ಅದ್ರ ತಾನಾಗಿ ಅದು ಮೂವ್ ಆಗ್ಬೇಕಷ್ಟೇ. ಈಗ ಒಂದೇ ಕಡೆ ಇದಾವೆ ಈಗ. ಸೊ ನಿಮ್ಮ ಪ್ರಕಾರ ಕ್ಯಾಪ್ಟನ್ಗೂ ಒಂದು ಚಿಕಿತ್ಸೆ ಕೊಡಿಸ್ಬೇಕು, ಭೀಮನಲ್ಲಿ ಕ್ಯೂ ಸೋರ್ತಾ ಇದೆ ಅನ್ನುವಂತ ಏನ್ ಸುದ್ದಿ ಇದೆ ಈಗ ಅದ್ರ ಬಗ್ಗೆನೂ ಟ್ರೀಟ್ಮೆಂಟ್ ಆಗ್ಬೇಕಂತೀರಾ? ಹೌದು ಸರ್. ಈಗ ಸ್ಥಳೀಯರ ಮಾತು ಏನಿದೆಯೋ ಅದರ ಸತ್ಯತೆಯನ್ನ ಹೋಗ್ಬಿಟ್ಟು ಪರಿಶೀಲನೆ ಮಾಡ್ಬೇಕು ಸರ್. ಪರಿಶೀಲನೆ ಮಾಡಿದ್ರೆ ಅದು ಏನೇ ಆಗ್ಲಿ ಅದು ಪರಿಶೀಲನೆ ಮಾಡೋ ಕರ್ತವ್ಯ ನಮ್ದಿದೆ ಸರ್. ಅದು ಮೂಕ ಪ್ರಾಣಿ ಇದೆ, ವಾಸನೆ ಬರ್ತಾ ಇದೆಯೋ, ಏನಾಗಿದೆ, ಕೊಳ್ತಿದ್ಯೋ ಇಲ್ಲ ಹುಳ ಆಗಿದ್ಯೋ, ಅದನ್ನ ಪರಿಶೀಲನೆ ಮಾಡಿ ಅದಕ್ಕೇನಾದ್ರೂ ಚಿಕಿತ್ಸೆ ಮಾಡೋದಾದ್ರೆ ಮಾಡಬೇಕು ಸರ್. ಮಾಡಕ್ಕಾಗಿಲ್ಲ ಅಂದ್ರೂ ಏನ್ ಸತ್ಯ ಇದೆ ಅದನ್ನೇ ಜನಗಳಿಗೆ ತಿಳಿಸ್ತೀವಿ ಸರ್.